ಹರೇ ಕೃಷ್ಣ. ಎಂತ ಗೊತ್ತುಂಟ, ಒಂದು ರಿಕ್ವೆಸ್ಟ್ ಇವತ್ತು. ಈ ಮೈಗ್ರೇನ್ ಪೇಷಂಟ್ಸ್ ಯಾರಿಗೆ ಮೈಗ್ರೇನ್ ಪ್ರಾಬ್ಲಮ್ ಇರ್ತದಲ್ಲ, ಅವ್ರ ಹತ್ರ ಹೋಗಿ ಜಸ್ಟ್ ಹೆಡ್ಡೇಕ್ ಮಾಡಲ್ಲ ಇದು ಅಂತ ಹೇಳಿದರೆ ಉಂಟಲ್ಲ, ನಿಮ್ಮಷ್ಟು ದೊಡ್ಡ ಪಾಪಿಗಳು ಯಾರು ಸಹ ಇಲ್ಲ. ಮೈಗ್ರೇನ್ ಅಂತ ಹೇಳಿದರೆ ಎಂಥ ದೊಡ್ಡ ಸಮಸ್ಯೆ ಗೊತ್ತುಂಟಾ? ಅಬ್ಬಾ, ಎಂತ ಮಾಡಲಿಕ್ಕೆ ಸಹ ಇಲ್ಲ. ಒಂದು ಬೆಳಕಿರಬಾರ್ದು, ಎಂತ ಸಹ ಇರಬಾರ್ದು. ಬೆಳಕಿದ ವಿಷಯ ಎಸ್ಪೆಷಲಿ ಹಾಂಟೆಡ್ ಟು ಹಾಂಟೆಡ್ ಹೌಸಲ್ಲಿ ಒಂದು ಎಷ್ಟು ಕತ್ತಲೆ ಇರ್ತದೆ ಅಲ್ಲ, ಅಷ್ಟು ಕತ್ತಲೆಯಲ್ಲಿ ಹೋಗಿ ಮಲಗಬೇಕು, ಹೋಗಿ ಕುತ್ಕೊಳ್ಬೇಕಂತ ಅನ್ಸೊಂದು. ಇಷ್ಟು ಬೊಟ್ಟು ಲೈಟ್ ಇದ್ರೂ ತಡೀಲಿಕ್ಕೆ ಆಗೋದಿಲ್ಲ. ಇನ್ನೊಂದೇನೆಂದರೆ, ಮಲಗಿದ್ರೆ ಕೂಡ ಅದು ಸರಿಯಾಗ್ತದೆ ಅಂತ ಹೇಳೋ ಗ್ಯಾರಂಟಿ ಇಲ್ಲ. ಈಗ ಅಟ್ಲೀಸ್ಟ್ ಬೇರೆ ನಾರ್ಮಲ್ ತಲೆನೋವಾದರೆ ಮಲ್ಕೊಂಡು ಒಂದು ಸ್ವಲ್ಪ ರೆಸ್ಟ್ ಮಾಡಿ ಇದ್ದರೆ ಸರಿ ಆಗ್ಬೋದು. ಇದು ಇಡೀ ರಾತ್ರಿ ಮಲಗಿ ಕರೆಕ್ಟಾಗಿ ಮಲ್ಕೊಂಡು ಬೆಳಗ್ಗೆ ಎದ್ದು ನೋಡುವಾಗ ಮೈಗ್ರೇನ್. ಈಗ ನಾವು ನಿದ್ದೆ ಮಾಡಬೇಕಾ ನಿದ್ದೆ ಮಾಡಬಾರ್ದಾ? ಕೆಲವರು ಹೇಳ್ತಿರಲ್ಲ, ಜಸ್ಟ್ ರೆಸ್ಟ್ ಮಾಡಿದರೆ ಕಮ್ಮಿ ಆಗ್ತದೆ ಅಂತ. ಇಲ್ಲ, ಮೈಗ್ರೇನ್ ಕೇಸಲ್ಲಿ ಹಾಗೆ ಕಮ್ಮಿ ಆಗೋದಿಲ್ಲ. ಮೈಗ್ರೇನ್ ಇಲ್ಲದಿದ್ದೇ ನಾರ್ಮಲ್ ಮಲ್ಕೊಂಡು ಬೆಳಗ್ಗೆ ಹೇಳುವಾಗ ಉಂಟಲ್ಲ ಮೈಗ್ರೇನ್ ಬರ್ತದೆ. ಮತ್ತೊಂದು 2 ದಿವಸ ಹೋಗೋದಿಲ್ಲ. ಟ್ಯಾಬ್ಲೆಟ್ ತಗೊಳ್ಬೇಕು. ಟ್ಯಾಬ್ಲೆಟ್ ತಗೊಂಡ್ರೂ ಕೆಲವೊಂದು ಸಲ ಹೋಗೋದಿಲ್ಲ. ಎಂಥ ವಿಚಿತ್ರ ಗೊತ್ತಿಲ್ಲ. ಮತ್ತು ಒಮ್ಮೆ ವಾಮಿಟಿಂಗ್ ಸ್ಟಾರ್ಟ್ ಆದರೆ ಉಂಟಲ್ಲ, ಮೈಗ್ರೇನ್ ನಿಂತರೂ ವಾಮಿಟಿಂಗ್ ಅಂತೂ ನಿಲ್ಲೋದಿಲ್ಲ. ಸೊ ಯಾವತ್ತೂ ಸಹ ಮೈಗ್ರೇನ್ ಪೇಷಂಟ್ಸ್ ಹತ್ರ ಹೋಗಿ ಜಸ್ಟ್ ನಾರ್ಮಲ್ ಹೆಡ್ಡೇಕ್ ಅಲ್ಲ, ರೆಸ್ಟ್ ಮಾಡು ಅಂತ ಹೇಳಬೇಡಿ. ತಪ್ಪಿ ಸಹ ಅವರೆದುರು ಲೈಟ್ ಮಾತ್ರ ಆನ್ ಮಾಡಬೇಡಿ.